ಮೋಸ್ಟ್ ಬಿಗಿನರ್ಸ್ ಈಸಿಯೆಸ್ಟ್ ಅಪ್ರೋಚ್ನ ಕಾಂಪ್ಲೆಕ್ಸ್ ಅಪ್ರೋಚ್ ಆಗಿ ತಗೊತಾರೆ. ಸೊ ಇಟ್ಸ್ ಲೀಡ್ ಕೋಡ್ ಕ್ವೆಶನ್ ನಂಬರ್ 83. ಇಟ್ಸ್ ಡೇ 33 ಆಫ್ 100 days Python lead code DSA series in Kannada. So lead code question number 83, remove duplicates from the sorted list. So given the head of sorted linked list, delete all the duplicates such that each element appears only once. Return the linked list sorted as well. ಸೊ ಅವ್ರು ಕೊಟ್ಟಿರುವಂಥದ್ದು ಸಾರ್ಟೆಡ್ ಲಿಂಕ್ಡ್ ಲಿಸ್ಟ್ ಕೊಟ್ಟಿದ್ದಾರೆ. ನಮ್ಮ ಐಡಿಯಾಲಜಿ ಏನಂತಂದ್ರೆ ಎಂಡ್ ರಿಸಲ್ಟು ವಿ ಹ್ಯಾವ್ ಟು ರಿಮೂವ್ ದಿ ಡ್ಯೂಪ್ಲಿಕೇಟ್ಸ್ನ ರಿಮೂವ್ ಮಾಡಬೇಕು ಔಟ್ಪುಟ್ಟಲ್ಲಿ. ಎಕ್ಸಾಂಪಲ್ 1 ಅಬ್ಸರ್ವ್ ಮಾಡಿ. ಸೊ ಒನ್ ಡ್ಯೂಪ್ಲಿಕೇಟ್ ಇದೆ, 1ನ ರಿಮೂವ್ ಮಾಡಿ 1 ಟೈಮ್ಸ್ ಮಾತ್ರ ಇಟ್ಕೊಳ್ಳುತ್ತೆ ಆ್ಯಂಡ್ 1 ಆ್ಯಂಡ್ 2ಗೆ ಲಿಂಕೇಜ್ ಕ್ರಿಯೇಟ್ ಮಾಡಿದೆ. ದಿಸ್ ಇಸ್ ಹೌ. ಇಲ್ಲೂ ಅಷ್ಟೇ 1 2 ಟೈಮ್ಸ್ ಇದೆ, 1 ಟೈಮ್ ರಿಟರ್ನ್ ಮಾಡಿದರೆ 2 ಸೇಮ್ 2 ಆ್ಯಂಡ್ 3 ಡಬಲ್ ಟೈಮ್ಸ್ ಇದೆ. ಸೊ ರಿಮೂವ್ 3 ಒನ್ಸ್ ಆ್ಯಂಡ್ ರಿಟರ್ನ್ ಒನ್ಸ್. ಸೊ ಡ್ಯೂಪ್ಲಿಕೇಶನ್ನ ರಿಮೂವ್ ಮಾಡಬೇಕು. ಸೊ ಇದು ಹೇಗೆ ವರ್ಕ್ ಆಗುತ್ತೆ, ಅಪ್ರೋಚ್ ಹೇಗೆ ಸಾಲ್ವ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಸೊ ಟು ಸಾಲ್ವ್ ದಿಸ್ ಪ್ರಾಬ್ಲಮ್ ವಿ ಹ್ಯಾವ್ 2 ಸ್ಟೆಪ್ಸ್. ಸೊ ಇಂಟ್ಯೂಷನ್ ಈಸ್ ವೆರಿ ಈಸಿ. ದಿ ಫಸ್ಟ್ ಸ್ಟೆಪ್ ಏನು ಮಾಡ್ತಾ ಇದ್ದೀವಿ, ಸೊ ದಿಸ್ ಒನ್ ಕರೆಂಟ್. ಸೊ ಇನಿಷಿಯಲಿ ಕರೆಂಟ್ ಇದು ಅಲ್ವಾ, ಸೊ ಇದು ಏನಾಗುತ್ತೆ, ಇದು ಕರೆಂಟ್ ಆದರೆ ಸೊ ಇದು ಕರೆಂಟ್ ಡಾಟ್ ನೆಕ್ಸ್ಟ್ ಆಗುತ್ತೆ. ಸೊ ಇವೆರಡು ಈಕ್ವಲ್ ಇದೆಯಾ ಅಂತ ಚೆಕ್ ಮಾಡ್ತೀವಿ. ಇಫ್ ಈಕ್ವಲ್ ಇದ್ರೆ ಯಾವ್ದ್ಯಾವುದು, ಕರೆಂಟ್ ಈಕ್ವಲ್ಸ್ ಟು ಕರೆಂಟ್ ಡಾಟ್ ನೆಕ್ಸ್ಟ್, ಎರಡು ಈಕ್ವಲ್ ಇದ್ರೆ ಏನಂತ ಅರ್ಥ, ಡ್ಯೂಪ್ಲಿಕೇಟ್ ಇದೆ ಅಂತ ಅರ್ಥ. ಸೊ ಡ್ಯೂಪ್ಲಿಕೇಟ್ ಇದ್ರೆ ವಿ ಆರ್ ಗೋಯಿಂಗ್ ಟು ರಿಮೂವ್ ದಿ ಲಿಂಕೇಜ್, ರಿಮೂವ್ ಲಿಂಕೇಜ್ ನಾಟ್ ನೋಡ್ನ ರಿಮೂವ್ ಮಾಡೋಕ್ಕಾಗಲ್ಲ. ಈ ಕಂಪ್ಲೀಟ್ ಒಂದು ನೋಡ್ನ ರಿಮೂವ್ ಮಾಡೋದಕ್ಕಾಗಲ್ಲ. ಸೊ ಇಲ್ಲಿ ಲಿಂಕೇಜ್ ಇದೆ ನೋಡಿ, ಈ ಲಿಂಕೇಜ್ ಇಲ್ಲಿ ಪಾಯಿಂಟ್ ಆಗಿರೋದನ್ನ ಇದನ್ನು ಇಲ್ಲಿಗೆ ಪಾಯಿಂಟ್ ಮಾಡ್ಬೋದು. ಸೊ ಕರೆಂಟ್ ಡಾಟ್ ನೆಕ್ಸ್ಟ್ ನಾನು ಎಲ್ಲಿಗೆ ಪಾಯಿಂಟ್ ಮಾಡ್ತಾ ಇದ್ದೀನಿ, ವಿತ್ ರೆಸ್ಪೆಕ್ಟ್ ಟು ಒನ್, ಈ ಒನ್ ರೆಸ್ಪೆಕ್ಟ್ ನೋಡಿ. ಸೊ ಕರೆಂಟ್ ಡಾಟ್ ನೆಕ್ಸ್ಟ್ ಇವಾಗ ಈ ಪಾಯಿಂಟನ್ನು ಮುಂದೆ ಮೂವ್ ಮಾಡ್ತಾ ಇದ್ದೀನಿ, ಇಲ್ಲಿಗೆ ಮೂವ್ ಮಾಡ್ತಾ ಇದ್ದೀನಿ. ಸೊ ಕರೆಂಟ್ ಡಾಟ್ ನೆಕ್ಸ್ಟ್ ಇಲ್ಲಿಗೆ ಬಂತು. ಸೊ ವಿತ್ ರೆಸ್ಪೆಕ್ಟ್ ಟು ಇದನ್ನ ಹೇಳಬೇಕು ಅಂತಂದರೆ ಕರೆಂಟ್ ಡಾಟ್ ನೆಕ್ಸ್ಟ್ ಅಂತ ಆಗುತ್ತೆ. ಯಾವಾಗ ಇಫ್ ಡ್ಯೂಪ್ಲಿಕೇಶನ್ ಪ್ರೆಸೆಂಟ್ ಇದ್ದರೆ ಏನಾಗುತ್ತೆ, ಕರೆಂಟ್ ಡಾಟ್ ನೆಕ್ಸ್ಟ್ ಇರುತ್ತೆ. ಸೊ ಇದು ಒಂದು ಕಂಡೀಷನ್. ಸೊ ಈ ಕಂಡೀಷನ್ ನಿಮಗೆ ಅರ್ಥ ಆಯಿತು ಅಂದ್ಕೊತೀನಿ. ಫಸ್ಟ್ ಕಂಡೀಷನಲ್ಲಿ ಈಕ್ವಲ್ಸ್ ಇದೆಯಾ ಅಂತ ಎಲ್ಲ ಕಂಡೀಷನ್ಸಲ್ಲಿ ಚೆಕ್ ಮಾಡುತ್ತೆ. ಯಾವುದಾದ್ರು ಕರೆಂಟ್ ಮತ್ತು ಕರೆಂಟ್ ನೆಕ್ಸ್ಟ್ ವ್ಯಾಲ್ಯೂ ಈಕ್ವಲ್ ಇದೆಯಾ ಅಂತ. ಇಫ್ ಈಕ್ವಲ್ ಇದೆ ಅಂತ ಅಂದರೆ ಡ್ಯೂಪ್ಲಿಕೇಶನ್ ಅಂತ ಅರ್ಥ. ಡ್ಯೂಪ್ಲಿಕೇಶನ್ ಇದೆ ಅಂತಂದರೆ ವಿ ಆರ್ ನಾಟ್ ಗೋಯಿಂಗ್ ಟು ರಿಮೂವ್ ದಿಸ್ ನೋಡ್, ವಿ ಆರ್ ಗೋಯಿಂಗ್ ಟು ಚೇಂಜ್ ದಿ ಲಿಂಕೇಜ್. ಇದು ಹೇಗೆ ವರ್ಕ್ ಆಗುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಸೊ ಇಯರ್ ಇದು ಟ್ರೈನ್ ಅಂತ ಅಂದ್ಕೊಳ್ಳಿ, ಟ್ರೈನ್ದು ಇಂಜಿನು. ಸೊ ವಿ ಹ್ಯಾವ್ ಎನ್ ನಂಬರ್ ಆಫ್ ಫಸ್ಟ್ ಕಂಡೀಷನ್, ಐ ಮೀನ್ ದಿಸ್ ಫಸ್ಟ್ ಕಂಡೀಷನ್ ನಿಮಗೆ ಕ್ಲಿಯರ್ ಆಯಿತು ಅಂದ್ಕೊತೀನಿ. ವೆನ್ ದಿ ಕರೆಂಟ್ ಆ್ಯಂಡ್ ದಿ ಕರೆಂಟ್ ಡಾಟ್ ನೆಕ್ಸ್ಟ್ ಈಕ್ವಲ್ ಇದ್ರೆ ವಿ ಆರ್ ಗೋಯಿಂಗ್ ಟು ಸ್ಕಿಪ್ ದಿ ಕರೆಂಟ್ ಡಾಟ್ ನೆಕ್ಸ್ಟ್ ಆ್ಯಂಡ್ ಜಂಪ್ ಪಾಯಿಂಟ್ ಟು ದಿ ನೆಕ್ಸ್ಟ್ ಪಾಯಿಂಟರ್ ಟು ದಿ ಕರೆಂಟ್ ಡಾಟ್ ನೆಕ್ಸ್ಟಿಗೆ ಪಾಯಿಂಟ್ ಮಾಡ್ತಾ ಇದ್ದೀವಿ. ಡೈರೆಕ್ಟಾಗಿ ಈ ನೋಡ್ನ ರಿಮೂವ್ ಮಾಡೋಕ್ಕಾಗಲ್ಲ. ಇನ್ಸ್ಟೆಡ್ ಆಫ್ ರಿಮೂವಿಂಗ್ ದ್ಯಾಟ್ ನೋಡ್ ನಾವೇನು ಮಾಡ್ತೀವಿ ಅಂತಂದರೆ, ಇಲ್ಲಿ ಪಾಯಿಂಟ್ ಮಾಡಿರ್ತೀವಲ್ಲ ಈ ಪಾಯಿಂಟನ್ನು ಕರೆಂಟ್ ನೆಕ್ಸ್ಟ್ನ ಇವಾಗ ಇಲ್ಲಿಗೆ ಪಾಯಿಂಟ್ ಆಗಿದೆ ವಿತ್ ರೆಸ್ಪೆಕ್ಟ್ ಟು ಒನ್ ನೋಡಿ, ಕರೆಂಟ್ ನೆಕ್ಸ್ಟ್ ಇದು. ಸೊ ಇದನ್ನು ಎಲ್ಲಿಗೆ ಪಾಯಿಂಟ್ ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿಗೆ ಪಾಯಿಂಟ್ ಮಾಡ್ತಾ ಇದ್ದೀನಿ. ಅಂದರೆ ಕರೆಂಟ್ ಡಾಟ್ ನೆಕ್ಸ್ಟ್ ಇದು ಕರೆಂಟ್ ನೆಕ್ಸ್ಟ್ ಡಾಟ್ ನೆಕ್ಸ್ಟ್ಗೆ ಪಾಯಿಂಟ್ ಮಾಡ್ತಾ. ಇದು ಫಸ್ಟ್ ಕಂಡೀಷನ್. ವೆನ್ ಡ್ಯೂಪ್ಲಿಕೇಶನ್ ಇದ್ದರೆ ಲೈಕ್ ಈಕ್ವಲ್ ಇದೆ, ಡ್ಯೂಪ್ಲಿಕೇಶನ್ ಇದ್ದರೆ ರಿಮೂವ್ ದಿ ಲಿಂಕೇಜ್ ಆ್ಯಂಡ್ ನಾಟ್ ನೋಡ್. ಲಿಂಕೇಜ್ನ ರಿಮೂವ್ ಮಾಡ್ತಾ ಇದೀವಿ, ನೋಡ್ನ ರಿಮೂವ್ ಮಾಡ್ತಾ ಇಲ್ಲ. ಆಬ್ವಿಯಸ್ಲಿ ಇದು ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಲೈಕ್ ಹೇಳಿದ್ನಲ್ಲ, ಇದು ಇಂಜಿನ್ನು, ಲೈಕ್ ಇದು ಟ್ರೈನ್ದು ಬೋಗಿಗಳು. ಸೊ ಕಂಪಾರ್ಟ್ಮೆಂಟ್ನ ಡಿಲೀಟ್ ಮಾಡೋದಕ್ಕಾಗಲ್ಲ, ಜಸ್ಟ್ ನೀವು ಲಿಂಕೇಜ್ನ ರಿಮೂವ್ ಮಾಡಿದ್ರೆ ಈ ಕಂಪಾರ್ಟ್ಮೆಂಟ್ ಪೂರ್ತಿ ರಿಮೂವ್ ಆಗುತ್ತೆ. ಸೊ ಅದೇ ರೀತಿ ಲಿಂಕ್ಡ್ ಲಿಸ್ಟ್ ವರ್ಕ್ ಆಗುತ್ತೆ, ಲೈಕ್ ಹೆಡ್ ಆ್ಯಂಡ್ ದಿ ಟೇಲ್ ಕನೆಕ್ಷನ್ ಥರ. ಸೊ ಫಸ್ಟ್ ಕಂಡೀಷನ್ ಅರ್ಥ ಆಯಿತು. ವಾಟ್ ಇಫ್, ಸೊ ಸೆಕೆಂಡ್ ಕಂಡೀಷನ್ನ ಸ್ಪೆಸಿಫೈ ಮಾಡ್ತೀನಿ ನೋಡಿ. ಸೆಕೆಂಡ್ ಕಂಡೀಷನ್ ಇಸ್ ವೆರಿ ಸಿಂಪಲ್, ಸೇಮ್ ಇಲ್ಲಿ ಕರೆಂಟ್ ಈಸ್ ನಾಟ್ ಈಕ್ವಲ್ಸ್ ಟು ದಿ ಕರೆಂಟ್ ಡಾಟ್ ನೆಕ್ಸ್ಟ್ ಇರೋ ಕಂಡೀಷನಲ್ಲಿ ಏನು ಮಾಡ್ತೀವಿ ಅಂದರೆ ಕರೆಂಟ್. ಸೊ ಇವಾಗ ಅಬ್ಸರ್ವ್ ಮಾಡಿ, ಸೊ ಇದನ್ನು ರಿಮೂವ್ ಮಾಡಿದ್ದೀವಿ ಅಂದರೆ ಲಿಂಕೇಜಸ್ನ. ಸೊ ನಾವು ಇಲ್ಲಿದ್ವಿ. ಸೊ ಇವಾಗ ಇದನ್ನು ಮತ್ತೆ ಇದನ್ನು ಕಂಪೇರ್ ಮಾಡಿ, 1 ಈಸ್ ಈಕ್ವಲ್ಸ್ ಟು 2ನ ನಾಟ್ ಈಕ್ವಲ್ಸ್ ಟು. ಸೊ ನಾನು ಏನು ಮಾಡ್ತಾ ಇದ್ದೀನಿ, ಇವಾಗ ಕರೆಂಟ್ ಇಲ್ಲಿರೋದನ್ನ ಇಲ್ಲಿಗೆ ಮುಂದೆ ಪಾಯಿಂಟ್ ಮಾಡ್ತಾ ಅಂದರೆ ಮೂವ್ ಫಾರ್ವರ್ಡ್. ಸೊ ಕರೆಂಟ್ ಏನಾಯಿತು, ಇವಾಗ ಕರೆಂಟ್ ಈಸ್ ಈಕ್ವಲ್ಸ್ ಟು ಕರೆಂಟ್ ಡಾಟ್ ನೆಕ್ಸ್ಟಿಗೆ ಪಾಯಿಂಟ್ ಆಯಿತು ಅಂದರೆ ಮೂವ್ ಆಯಿತು. ಸೊ ನೆಕ್ಸ್ಟ್ ಹೆಂಗೆ ಮುಂದೆ ಮೂವ್ ಆಗ್ತಾ ಇರುತ್ತೆ. ಸೊ ಇವಾಗ ಇವೆರಡು ನಾಟ್ ಈಕ್ವಲ್ ಇಲ್ಲ ಅಂದರೆ ಕಂಡೀಷನ್ ಏನು,
ನೋ ಡ್ಯೂಪ್ಲಿಕೇಟ್ ಅಂತ ಅರ್ಥ. ಸೊ ನೋ ಡ್ಯೂಪ್ಲಿಕೇಟ್ ಅಂತ ಅರ್ಥ ಇದ್ರೆ ವಿ ಆರ್ ನಾಟ್ ಗೋಯಿಂಗ್ ಟು ರಿಮೂವ್ ಎನಿಥಿಂಗ್, ವಿ ಮೂವ್ ಫಾರ್ವರ್ಡ್. ಮೂವ್ ಫಾರ್ವರ್ಡ್, ಇಲ್ಲಿ ಯಾವುದೇ ರೀತಿಯಾದ ರಿಮೂವ್ ಮಾಡಲ್ಲ, ಮೂವ್ ಫಾರ್ವರ್ಡ್ ಅಂಟಿಲ್ ದಿ ಲಾಸ್ಟ್ ಕಂಡೀಷನ್. ಅಂಟಿಲ್ ದಿ ಲಾಸ್ಟ್ ಕಂಡೀಷನ್, ಸ್ಪೆಸಿಫೈಡ್ ಕಂಡೀಷನ್ ಯಾವಾಗ ಗೊತ್ತಾಗುತ್ತೆ ಅಂದರೆ, ಸೊ ನಾನು ಅದನ್ನು ವೈಲ್ ಲೂಪಲ್ಲಿ ಸ್ಪೆಸಿಫೈ ಮಾಡ್ತೀನಿ. ನನಗೆ ಕಂಪ್ಯಾರಿಸನ್ ಮಾಡೋದಕ್ಕೆ ಕರೆಂಟು ಇರಬೇಕು ಆಲ್ಸೋ, ಆ್ಯಂಡ್ ದಿ ಕರೆಂಟ್ ಡಾಟ್ ನೆಕ್ಸ್ಟ್ ಇರೋವರೆಗೂ ಮಾತ್ರ ಈ ಲೂಪ್ ರನ್ ಆಗೋವರೆಗೂ ಒಂದು ವೈಲ್ ಲೂಪ್ ಯೂಸ್ ಮಾಡಿ ಕೋಡ್ನ ಬರಿತೀನಿ. ಸೊ ಅಲ್ಲಿವರೆಗೂ ಈ ಕಂಡೀಷನ್ ಚೆಕ್ ಮಾಡ್ತಾನೆ ಇರುತ್ತೆ. ಸೊ ನನಗೆ ಎರಡು ಪರ್ಟಿಕ್ಯುಲರ್ ವ್ಯಾಲ್ಯೂಸ್ ಇದ್ರೆ ಮಾತ್ರ ತಾನೇ ನಾನು ಚೆಕ್ ಮಾಡೋದಕ್ಕಾಗೋದು. ಅಂಟಿಲ್ ದೆನ್ ಇಟ್ ವಿಲ್ ವರ್ಕ್ಸ್. ಸೊ ಲೆಟ್ ಸಿ ದಿ ಇಂಪ್ಲಿಮೆಂಟೇಷನ್ ಪಾರ್ಟ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಫಸ್ಟು ಇಲ್ಲಿ ನಾನು ಕಮೆಂಟ್ ಮಾಡಿದ್ದೇನೆ, ಅದೇ ಕ್ಲಾಸ್ ಲಿಸ್ಟ್ ನೋಡ್ ಆಫ್ ದಿ ಆಬ್ಜೆಕ್ಟ್. ಇದು ಯಾಕೆ ಕಮೆಂಟ್ ಮಾಡಿದ್ದೀನಿ ಅಂದರೆ, ಸಮ್ ಆಫ್ ದಿ ಕಾಂಪಿಟೇಟಿವ್ ಕೋಡರ್ಸ್ ಆರ್ ಸಮ್ ಆಫ್ ದಿ, ಈಗ TCS NQT ಎಕ್ಸಾಮ್ಸ್ ಎಲ್ಲ ಆಯಿತು. ಸೊ ಅಲ್ಲಿ ಎಂಟೈರ್ IDE ವಿಲ್ ಬಿ ಎಂಟಿ. ಸೊ ನೀವು ಕ್ಲಾಸಸ್ ಆಗಲಿ, ಆಬ್ಜೆಕ್ಟ್ಸ್ ಆಗಲಿ, ಕನ್ಸ್ಟ್ರಕ್ಟರ್ಸ್ ಆಗಲಿ, ಸೆಲ್ಫ್ ಪ್ಯಾರಾಮೀಟರ್ಸ್ ಆಗಲಿ, ಸೊ ನೀವು ಒಳಗಡೆ ಡಿಫೈನ್ ಮಾಡುವಂಥ ಲೈಕ್ ದಿಸ್. ಸೊ ಇಲ್ಲಿ ವ್ಯಾಲ್ಯೂ ಆ್ಯಂಡ್ ನೆಕ್ಸ್ಟ್ ನಾನು ಡಿಫೈನ್ ಮಾಡಿದ್ದೀನಲ್ಲ, ಅಂದರೆ ಲಿಂಕ್ಡ್ ಲಿಸ್ಟಿಗೆ ಬೇಕಾಗಿರೋಂಥ ಪ್ರತಿಯೊಂದನ್ನು ನೀವೇ ಡಿಫೈನ್ ಮಾಡಬೇಕು. ಸೊ ಇನ್ ಆರ್ಡರ್ ಟು come out of that clarification and the doubt, so I wrote the code here and commented here. Yeah, the class list node and the def init, that is constructor na use madini, and the self parameter val and the next. So self parameter is going to point the current object. So self dot value is equals to value, self dot next is equals to next. So it's going to point the current value and the current next value. Current object na point ಮಾಡೋದಕ್ಕೆ self parameters na use ಮಾಡ್ತೀವಿ. So now I'm going to use the current. So current is equals to, current na define ಮಾಡ್ತೀನಿ, current is equals to ಅವ್ರು ಕೊಟ್ಟಿರುವಂಥ ಎಡ್ ನ ಡಿಫೈನ್ ಮಾಡಿದೆ. ಆ್ಯಂಡ್ ಇನ್ ಆರ್ಡರ್ ಟು ಸ್ಪೆಸಿಫೈ ಎಲ್ಲಿವರೆಗೂ ಲೂಪ್ ರನ್ ಆಗಬೇಕು ಅಂತ, ಸೊ ನನಗೆ ಕರೆಂಟ್ ವ್ಯಾಲ್ಯೂನು ಇರಬೇಕು ಆ್ಯಂಡ್ ಮಸ್ಟ್ ಆ್ಯಂಡ್ ಶುಡ್ ಕರೆಂಟ್ ಡಾಟ್ ನೆಕ್ಸ್ಟ್ ವ್ಯಾಲ್ಯೂ ಕೂಡ ಇರಬೇಕು. ಅಲ್ಲಿವರೆಗೂ ಲೂಪ್ ರನ್ ಆಗಬೇಕು. ಯಾಕೆಂದರೆ ಐ ಆಮ್ ಗೋಯಿಂಗ್ ಟು ಚೆಕ್ ದ ಕಂಡೀಷನ್ ಇನ್ ಸಚ್ ಎ ವೇ ದಟ್ ಕರೆಂಟ್ ಈಸ್ ಈಕ್ವಲ್ಸ್ ಟು ದಿ ಕರೆಂಟ್ ಡಾಟ್ ನೆಕ್ಸ್ಟ್. ಅಂದರೆ ಡೂಪ್ಲಿಕೇಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಬಿಕಾಸ್ ಇಟ್ ಈಸ್ ಎ ಸಾರ್ಟೆಡ್ ಲಿಸ್ಟ್, ಐ ಆಮ್ ಗೋಯಿಂಗ್ ಟು ಚೆಕ್ ದ ಕಂಡೀಷನ್ ಇಫ್ ಕರೆಂಟ್ ವ್ಯಾಲ್ಯೂ ಈಸ್ ಈಕ್ವಲ್ಸ್ ಟು ದಿ ಕರೆಂಟ್ ಡಾಟ್ ನೆಕ್ಸ್ಟ್ ವ್ಯಾಲ್ಯೂ ಈಕ್ವಲ್ ಇದೆಯಾ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಅಲ್ಲಿವರೆಗೂ ಲೂಪ್ ರನ್ ಆಗುತ್ತೆ. ಇದು ಫಸ್ಟ್, ಅಂದರೆ ಎಂಟೈರ್ ಪ್ರೋಗ್ರಾಮ್ ರನ್ ಆಗುವಂಥ ಕಂಡೀಷನ್ನು. ಇವಾಗ ಎರಡು ಕಂಡೀಷನ್ ಸ್ಪೆಸಿಫೈ ಮಾಡಿದ್ಮೇಲೆ ಈಕ್ವಲ್ ಇದ್ರೆ ಸ್ಕಿಪ್ ಮಾಡಬೇಕು, ನಾಟ್ ಈಕ್ವಲ್ ಇದ್ರೆ ಮೂವ್ ಮಾಡಬೇಕು ಕರೆಂಟ್ ವ್ಯಾಲ್ಯೂನ. ಅದನ್ನ ಡಿಫೈನ್ ಮಾಡೋಣ. ಇಫ್ ಕರೆಂಟ್ ಡಾಟ್ ವ್ಯಾಲ್ಯೂ ಈಕ್ವಲ್ಸ್ ಟು ಕರೆಂಟ್ ಡಾಟ್ ನೆಕ್ಸ್ಟ್ ಡಾಟ್ ವ್ಯಾಲ್ಯೂಗೆ ಈಕ್ವಲ್ ಇದ್ರೆ ಐ ಆಮ್ ಗೋಯಿಂಗ್ ಟು ಸ್ಕಿಪ್ ದಿ ಕರೆಂಟ್ ಇಟ್ರೇಷನ್ ಆ್ಯಂಡ್ ಪಾಯಿಂಟ್ ದಿ ಕರೆಂಟ್ ಡಾಟ್ ನೆಕ್ಸ್ಟ್, current dot next to the current dot ನೆಕ್ಸ್ಟಿಗೆ ಪಾಯಿಂಟ್ ಮಾಡ್ತಾ ಇದ್ದೀನಿ. ಸೊ ಈ ಅಪ್ರೋಚ್ ನಿಮಗೆ ಅರ್ಥ ಆಯಿತು. ಯಾಕೆ ಕರೆಂಟ್ ಡಾಟ್ ನೆಕ್ಸ್ಟಿಗೆ ಅಂತ ಅಂದರೆ, ನಾನು ಇಲ್ಲಿ ನೋಡ್ನ ರಿಮೂವ್ ಮಾಡೋದಕ್ಕಾಗಲ್ಲ. ಐ ಆಮ್ ಗೋಯಿಂಗ್ ಟು ಪಾಯಿಂಟ್ ದಿ ಒನ್ ನೋಡ್ ಟು ಅನದರ್ ನೋಡ್. ಒಂದು ನೋಡ್ನ ಲಿಂಕೇಜ್ನ ರಿಮೂವ್ ಮಾಡಿ ಅದರ ನೆಕ್ಸ್ಟ್ ನೋಡ್ಗೆ ಲಿಂಕೇಜ್ನ ಕನೆಕ್ಟ್ ಮಾಡ್ತಾ ಇದ್ದೀನಿ. ಇಫ್ ಇನ್ ಅನದರ್ ಕಂಡೀಷನ್, ಇಫ್ ನಾಟ್ ಈಕ್ವಲ್ಸ್, ದೆರ್ ಇಸ್ ನೋ ಡ್ಯೂಪ್ಲಿಕೇಶನ್ ಇಲ್ಲ ಅಂದರೆ, ಸೊ ಕರೆಂಟ್ ಕರೆಂಟ್ ಈಸ್ ಈಕ್ವಲ್ಸ್ ಟು, ಐ ಆಮ್ ಗೋಯಿಂಗ್ ಟು ಮೂವ್ ಕರೆಂಟ್ ಡಾಟ್ ನೆಕ್ಸ್ಟಿಗೆ ಮುಂದೆ ಮೂವ್ ಮಾಡಿದೆ ಆ್ಯಂಡ್ ಐ ಆಮ್ ಗೋಯಿಂಗ್ ಟು ರಿಟರ್ನ್ ದಿ ರಿಸಲ್ಟ್ ದಟ್ ಈಸ್ ಇನ್ ದ ಫಾರ್ಮ್ ಆಫ್ ಎಡ್. Now when it comes to the time and the space complexity, the time complexity will be order of n. ಯಾಕೆ ಅಂತಂದರೆ ಅವ್ರು ಕೊಟ್ಟಿರುವಂಥ ಹೆಡ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಕ್ವೆಶನ್ ಅಲ್ಲಿ. ಸೊ ಅವರು ಲಿಸ್ಟ್ ಆರ್ ಅರೇ ರೂಪದಲ್ಲಿ ಕೊಟ್ಟಿದ್ದಾರೆ. ನಾನು ಪ್ರತಿಯೊಂದನ್ನು ಟ್ರಾವೆಲ್ಸ್ ಒನ್ಸ್ ಮಾಡಬೇಕು. ಆ್ಯಂಡ್ ಗೋಯಿಂಗ್ ಟು ಚೆಕ್ ದ ಕಂಡೀಷನ್ ಇಫ್ ಕರೆಂಟ್ ಇಸ್ ಈಕ್ವಲ್ಸ್ ಟು ಕರೆಂಟ್ ಡಾಟ್ ನೆಕ್ಸ್ಟ್ ಅಂತ ಟ್ರಾವೆಲ್ಸ್ ಮಾಡೋದಕ್ಕೆ ಆರ್ಡರ್ ಆಫ್ ಎನ್ ಟೈಮ್ ಕಾಂಪ್ಲೆಕ್ಸಿಟಿ ಆಗುತ್ತೆ. when it comes to the space complexity, we have order of 1, that is constant space complexity. ರಿಸಲ್ಟಿಗೆ ಬೇಕಾಗಿರೋದು ಬಿಟ್ಟರೆ ಎಕ್ಸ್ಟ್ರಾ ಸ್ಟೋರ್ ಮಾಡೋದಕ್ಕೆ ನಾನು ಯಾವುದೇ ರೀತಿಯಾದ ಇನ್ಬಿಲ್ಟ್ ಡೇಟಾ ಸ್ಟ್ರಕ್ಚರ್ಸ್ ಆರ್ ಬೈ ಡಿಫಾಲ್ಟ್ ಯೂಸ್ ಮಾಡಿರುವಂಥ ಡೇಟಾ ಸ್ಟ್ರಕ್ಚರ್ಸ್ನ ಯೂಸ್ ಮಾಡಿಲ್ಲ. ಲೈಕ್ ಅರೇ ಆಗಲಿ, ಲಿಸ್ಟ್ ಆಗಲಿ, ಯಾವುದನ್ನು ಕ್ರಿಯೇಟ್ ಮಾಡಿಲ್ಲ. ಸೊ ಲೆಟ್ ಮಿ ರನ್ ದಿಸ್, that it is accepted or not. Hope so. ಕೋಡಿಂಗ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಯಾ, ಅಕ್ಸೆಪ್ಟೆಡ್. ಥ್ಯಾಂಕ್ ಯು. ಕೀಪ್ ಸಪೋರ್ಟಿಂಗ್. ಸ್ಟೇ ಕನ್ಸಿಸ್ಟೆಂಟ್.